Good morning, my dear final year BCom students. This is your CMK sir, and now we are going to solving a very different problem. My dear, last homework problem ಕೆಲವರು ಮಾತ್ರ ಸಾಲ್ವ್ ಮಾಡಿ ಕಳಿಸಿದ್ದೀರಾ. ಕೆಲವರು ಮಾತ್ರ ಸಾಲ್ವ್ ಮಾಡಿ ಕಳಿಸಿದ್ದೀರಾ. ಅರ್ಥ ಆಗ್ತಿದೆ, ಎಲ್ಲರೂ ಸಾಲ್ವ್ ಮಾಡಬೇಕು. ಯಾಕೆಂದ್ರೆ ಫಸ್ಟ್ ಆಫ್ ಆಲ್ ಪ್ರಾಬ್ಲಮ್ಸ್ ಲೆಂತ್ ಇದೆ. ಎಲ್ಲಾ ಪ್ರಾಬ್ಲಮ್ಸ್ ನಾನೇ ಸಾಲ್ವ್ ಮಾಡಬೇಕು ಅಂದ್ರೆ ಈ ವರ್ಷ ಆಗಲ್ಲ, ನೆಕ್ಸ್ಟ್ ಇಯರ್ ಮುಗಿಯುತ್ತೆ ಅಷ್ಟೇ ಅಡ್ವಾನ್ಸ್ಡ್ ಅಕೌಂಟಿಂಗ್. ಸೊ ಹಾಗಾಗಿ ಏನು ಹೋಮ್ ವರ್ಕ್ ಅನ್ನು ಕೊಡ್ತೀವಿ ಆ ಪ್ರಾಬ್ಲಮ್ಸ್ ನ ಸಾಲ್ವ್ ಮಾಡ್ಕೊಡುವಂತ ಜವಾಬ್ದಾರಿ ನಿಮ್ಮದೇ ಆಗಿರುತ್ತೆ. ಅದು ಶೆಡ್ಯೂಲ್ಸ್ ಎಲ್ಲ ಕ್ಯಾಲ್ಕುಲೇಟ್ ಮಾಡಿರುವಂತದನ್ನು ನೀವು ಮಾಡ್ಲಿಲ್ಲ ಅಂದ್ರೆ ತುಂಬಾನೇ ಕಷ್ಟ ಆಗುತ್ತೆ, ರೈಟಾ? ಸೊ ಮೈ ಡಿಯರ್ ಸ್ಟೂಡೆಂಟ್ಸ್, here there is a problem. Here there is a problem. Following is the trial balance of Wealth Bank Limited for the year ended 31st March 2020. Wealth Bank Limited. My dear, schedules ಎಲ್ಲ ಕ್ಯಾಲ್ಕುಲೇಟ್ ಮಾಡ್ಬಿಟ್ಟಿದೀನಿ. ಈ ಪ್ರಾಬ್ಲಮ್ ನ ಒಂದ್ ಸೆಕೆಂಡ್ ನಿಮ್ಗೆ ಹೇಳ್ತಿದೀನಿ, ನೀವೇ ಸಾಲ್ವ್ ಮಾಡಬೇಕು. ಜಸ್ಟ್ ನಾನು ಕ್ಲಾಸಿಫಿಕೇಶನ್ ಮಾಡ್ಕೊಂಡು ನೆಕ್ಸ್ಟ್ ಪ್ರಾಬ್ಲಮ್ ನಾನು ಸಾಲ್ವ್ ಮಾಡ್ತೀನಿ. Equity share capital 3,30,000, schedule number 1. Preference share capital 4,40,000, schedule number 1. Reserve fund 1,80,000, schedule number 2. Dividend equalization fund 1,02,000. Term deposits 3, savings deposits 3, demand deposits 3, loan from subsidiary bank 4, schedule number 4. Pension fund 5, unclaimed dividend 5, profit and loss account, interest earned 13, discount 13, bills payable 5, rent 14, credit column alide my dears, commission 14, brokerage 14, schedule number 14, cash in hand 6, cash at bank 6, cash credit 9, securities purchased 8, buildings 10, premises 10, non-banking assets 11, interest on deposits 15, bills purchased 9, term loans 9, rent and rates 16, advertisement 16, sundry expenses 16, TDS tax deduct at source 11, tax paid in advance, wait a minute my dears, tax paid in advance 11, cash with RBI 6 my dears. Total 26,70,000. ಟ್ರಯಲ್ ಬ್ಯಾಲೆನ್ಸ್ ಕರೆಕ್ಟ್ ಇದೆ, ಚೆಕ್ ಮಾಡಿದೀವಿ ಮೈ ಡಿಯರ್ಸ್. ಅಡ್ಜಸ್ಟ್ಮೆಂಟ್ ನೋಡ್ಕೊಳ್ಳಿ. ರಿಬೇಟ್ ಆನ್ ಬಿಲ್ ಡಿಸ್ಕೌಂಟೆಡ್ -13 and 5 ಮೈ ಡಿಯರ್ಸ್. ಇದು ಮೈನಸ್ ಅನ್ಕೋಬಿಟ್ಟಿರಾ, 5 -13 5 ಮಾಡ್ಕೋಬೇಕು. ಅನ್ಎಕ್ಸ್ಪೈರ್ಡ್ ಡಿಸ್ಕೌಂಟ್ ಸೇಮ್ ಟ್ರೀಟ್ಮೆಂಟ್ -13 5. ಎಂಡಾರ್ಸ್ಮೆಂಟ್ ಆಫ್ ಬಿಲ್ 12. ಪ್ರಾವಿಷನ್ ಫಾರ್ ಇನ್ಕಮ್ ಟ್ಯಾಕ್ಸ್ 16,000. 5 ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಅಲ್ಲಿ ಬರುತ್ತೆ ಮೈ ಡಿಯರ್ಸ್. 5 ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಅಷ್ಟೇ ಮೈ ಡಿಯರ್ಸ್. ಈ ಪ್ರಾಬ್ಲಮ್ ನ ಸಾಲ್ವ್ ಮಾಡಿ ನನಗೆ ಕಳಿಸಿ, ಏನು ಡಿಫರೆನ್ಸ್ ಇಲ್ಲ, ಲಾಸ್ಟ್ ಪ್ರಾಬ್ಲಮ್ ಇದ್ದಂಗೆ ಇದೆ ಮೈ ಡಿಯರ್ಸ್. ನಾವು ಐ ಆಮ್ ಟೇಕಿಂಗ್ ಒನ್ ಮೋರ್ ಇಂಪಾರ್ಟೆಂಟ್ ಪ್ರಾಬ್ಲಮ್, ದಟ್ಸ್ ಆಫ್ ಕೋರ್ಸ್ ಇಂಪಾರ್ಟೆಂಟ್, ಚೆನ್ನಾಗಿದೆ ಪ್ರಾಬ್ಲಮ್, ಇದನ್ನ ನಾನು ತಗೊಳ್ತಿದ್ದೀನಿ ಮೈ ಡಿಯರ್ಸ್. ನಾವು ನಾನು ಅದನ್ನ ಸಾಲ್ವ್ ಮಾಡ್ತೀನಿ ಮೈ ಡಿಯರ್ಸ್. ಅಂಡ್ ಮೋರ್ ಎವರ್ ಈ ಪ್ರಾಬ್ಲಮ್ಗೆ ಶೆಡ್ಯೂಲ್ಸ್ ನ ಕ್ಯಾಲ್ಕುಲೇಟ್ ಮಾಡ್ಕೊ ಮಾರ್ಕ್ ಮಾಡಿಸೋದು ಬೇಡ, ಇನ್ಮೇಲೆ ಶೆಡ್ಯೂಲ್ಸ್ ಮಾರ್ಕ್ ಮಾಡಿಸೋದು ಬೇಡ ಮೈ ಡಿಯರ್ಸ್. ಹಾಗೆ ಸಾಲ್ವ್ ಮಾಡ್ಕೊಳ್ಳೋಣ, ನೋಡೋಣ ಯಾವ ಶೆಡ್ಯೂಲ್ ಅಲ್ಲಿ ಬರುತ್ತೆ ಅಂತಕ್ಕಂಥದ್ದು ನೋಡ್ಕೊಂಡ್ಬಿಡೋಣ ಮೈ ಡಿಯರ್ಸ್. ಫಸ್ಟ್ ಒನ್ ಮೈ ಡಿಯರ್ಸ್, 50,000 equity shares of 10 each 5 lakhs, schedule number 1 ಅಲ್ಲಿ ಬರುತ್ತೆ. ರಿಸರ್ವ್ ಫಂಡ್ schedule number 2 ಅಲ್ಲಿ ಬರುತ್ತೆ, 2,50,000. loans cash credit and overdrafts, schedule number 9 ಅಲ್ಲಿ ಬರುತ್ತೆ ಮೈ ಡಿಯರ್ಸ್. ಕರೆಕ್ಟಾ? ಯಾರಾದ್ರೂ ಮೈಕ್ ಇರೋರು ಹೇಳ್ತಾರೆ ನೋಡಿ, ಕರೆಕ್ಟ್ ಏನ್ರಿ? Yes sir. ಈಗ ಎಸ್ ಒನ್. ಪ್ರಿಮೈಸಿಸ್ schedule number 10 ಅಲ್ಲಿ ಬರುತ್ತೆ. ಇಂಡಿಯನ್ ಗವರ್ಮೆಂಟ್ ಸೆಕ್ಯೂರಿಟೀಸ್ 8 ಅಲ್ಲಿ ಬರುತ್ತೆ. ಕರೆಂಟ್ ಡೆಪಾಸಿಟ್ಸ್ 3, ಫಿಕ್ಸ್ಡ್ ಡೆಪಾಸಿಟ್ಸ್ 3, ಸೇವಿಂಗ್ ಡೆಪಾಸಿಟ್ 3, ಸ್ಯಾಲರೀಸ್ 16 ಅಲ್ಲಿ ಬರುತ್ತೆ. ಜನರಲ್ ಎಕ್ಸ್ಪೆನ್ಸಸ್ 16 ಅಲ್ಲಿ ಬರುತ್ತೆ. ರೆಂಟ್ ಅಂಡ್ ರೇಟ್ಸ್ ಅಂಡ್ ಟ್ಯಾಕ್ಸಸ್ 16 ಅಲ್ಲಿ ಬರುತ್ತೆ. ಡೈರೆಕ್ಟರ್ಸ್ ಫೀಸ್ 16 ಅಲ್ಲಿ ಬರುತ್ತೆ. ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಅಲ್ಲೇ ಬರುತ್ತೆ. ಇಂಟ್ರೆಸ್ಟ್ ಆನ್ ಡಿಸ್ಕೌಂಟ್ಸ್ 13, ಶೆಡ್ಯೂಲ್ ನಂಬರ್ 13 ಅಲ್ಲಿ ಬರುತ್ತೆ. ಸ್ಟೇಷನರಿ ಸ್ಟಾಂಪ್ಸ್, ವೆರಿ 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 ಇಂಪಾರ್ಟೆಂಟ್ ಮೈ ಡಿಯರ್ಸ್. ಸ್ಟೇಷನರಿ ಅಂಡ್ ಸ್ಟಾಂಪ್ಸ್ ಶೆಡ್ಯೂಲ್ ನಂಬರ್ 11 ಅಲ್ಲಿ ಬರುತ್ತೆ. ಬಿಲ್ಸ್ ಪರ್ಚೇಸ್ಡ್ ಶೆಡ್ಯೂಲ್ ನಂಬರ್ 9. ಇಂಟೀರಿಯಂ ಡಿವಿಡೆಂಟ್ ಮೈ ಡಿಯರ್ಸ್, ವೆರಿ ಇಂಪಾರ್ಟೆಂಟ್. ಇಂಟೀರಿಯಂ ಡಿವಿಡೆಂಟ್. ಸೊ ಪ್ರಾಫಿಟ್ ಅಂಡ್ ಲಾಸ್ ಅಪ್ರಾಪ್ರಿಯೇಷನ್ಸ್ ಅಲ್ಲಿ ಅಪ್ರಾಪ್ರಿಯೇಷನ್ಸ್ ಅಲ್ಲಿ ಬರಬೇಕು. ನೋಡೋಣ ಮೈ ಡಿಯರ್ಸ್, ಅದಕ್ಕೆ ಅಡ್ಜಸ್ಟ್ಮೆಂಟ್ ಏನಾದ್ರು ಇದೆಯೋ ನೋಡ್ಕೊಳ್ಳೋಣ. ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಅಲ್ಲಿ ಬರುತ್ತೆ. ರೆಕರಿಂಗ್ ಡೆಪಾಸಿಟ್ ಶೆಡ್ಯೂಲ್ ನಂಬರ್ 3 ಅಲ್ಲಿ ಬರುತ್ತೆ ಮೈ ಡಿಯರ್ಸ್. ರೆಕರಿಂಗ್ ಡೆಪಾಸಿಟ್. ಶೇರ್ಸ್ ಶೆಡ್ಯೂಲ್ ನಂಬರ್ 8, ಕ್ಯಾಶ್ ಇನ್ ಹ್ಯಾಂಡ್ 6, ಮನಿ ಅಟ್ ಕಾಲ್ ಅಂಡ್ ಶಾರ್ಟ್ ನೋಟಿಸ್ ಶೆಡ್ಯೂಲ್ ನಂಬರ್ 7 ಮೈ ಡಿಯರ್ಸ್.
ಶೆಡ್ಯೂಲ್ ನಂಬರ್ 7 ಮೈ ಡಿಯರ್ಸ್. ಇದನ್ನ ಅಂಡರ್ಲೈನ್ ಮಾಡಿರ್ತೀನಿ ಯಾಕಂದ್ರೆ ದೇರ್ ಇಸ್ ಎ ಬ್ಯೂಟಿಫುಲ್ ಅಡ್ಜಸ್ಟ್ಮೆಂಟ್. ಅದಕ್ಕೊಂದು ಬ್ಯೂಟಿಫುಲ್ ಅಡ್ಜಸ್ಟ್ಮೆಂಟ್ ಇದೆ ಮೈ ಡಿಯರ್ಸ್. ಬ್ಯೂಟಿಫುಲ್ ಅಡ್ಜಸ್ಟ್ಮೆಂಟ್ ಒಂದು ಕೊಟ್ಟಿದ್ದಾರೆ. ಅಡ್ಜಸ್ಟ್ಮೆಂಟ್ ಇರೋದ್ರಿಂದ ಅದನ್ನ ಅಂಡರ್ಲೈನ್ ಮಾಡಿ ಇಟ್ಟಿರ್ತೀನಿ ಮೈ ಡಿಯರ್ಸ್. ಯಾಕೆ ಅಂದ್ರೆ ಬೇಗ ಈಸಿಯಾಗಿ ನಿಮ್ಗೆ ಐಡೆಂಟಿಫಿಕೇಶನ್ ಆಗ್ಲಿ ಅಂತಷ್ಟೇ. ರೈಟ್, ಡಿಫ್ರೆಂಟ್ ಕಲರ್ ಕೊಟ್ಟಿರ್ತೀನಿ ಮೈ ಡಿಯರ್ಸ್. ಡಿಫ್ರೆಂಟ್ ಕಲರ್ 17,000 ಕೊಟ್ಟಿರ್ತೀನಿ. ಟೋಟಲ್ 11,89,000 my dears. 11,89,000 my dears. Adjustments. Provision for bad and doubtful debts my dears. Provision for bad and doubtful debts. Schedule number 5 ಅಲ್ಲಿ ಬರುತ್ತೆ and ಅದಾದ್ಮೇಲೆ ಇಲ್ಲಿ ಬರುತ್ತೆ schedule profit and loss account ಅಲ್ಲಿ ಬರುತ್ತೆ. Interest accrued on investment ಯಾವ್ದ್ರಲ್ಲಿ ಬರುತ್ತಮ್ಮ? Interest accrued on investment. Interest accrued on investment ಮಾಡಿದೀನಿ. Schedule number 11 ಅಲ್ಲಿ ಬರುತ್ತೆ my dears. Schedule number 11 ಅಲ್ಲಿ ಬರುತ್ತೆ. ಅದಾಗಿದ ತಕ್ಷಣ ಶೆಡ್ಯೂಲ್ ನಂಬರ್ 13 ಅಲ್ಲಿ ಬರುತ್ತೆ ಮೈ ಡಿಯರ್ಸ್. 13 ಅಲ್ಲಿ ಬರುತ್ತೆ. ಅನ್ಎಕ್ಸ್ಪೈರ್ಡ್ ಡಿಸ್ಕೌಂಟ್ ಮೈ ಡಿಯರ್ಸ್. ಅನ್ಎಕ್ಸ್ಪೈರ್ಡ್ ಡಿಸ್ಕೌಂಟ್ ಶೆಡ್ಯೂಲ್ ನಂಬರ್ 13 and 5. 13 5 and 13 minus 13. ಓಕೆ, ಇರ್ಲಿ ಬಿಡಿ, ವೇರಿಯೇಷನ್ ಆದ್ರೂ ಪರವಾಗಿಲ್ಲ. -13 and 5 ಅಲ್ಲಿ ಬರುತ್ತೆ ಮೈ ಡಿಯರ್ಸ್. ಇಂಟೀರಿಯಂ ಡಿವಿಡೆಂಡ್ ಡಿಕ್ಲೇರ್ಡ್ ವಾಸ್ 4% ಆಕ್ಚುಯಲ್ ಮೈ ಡಿಯರ್ಸ್. ವೆರಿ ಇಂಪಾರ್ಟೆಂಟ್. ಇದಕ್ಕೂ ಕಲರ್ ಕೊಟ್ಬಿಡ್ತೀನಿ. 4% ಆಕ್ಚುಯಲ್ ಇದೆ. ಬ್ಯೂಟಿಫುಲ್ ಅಡ್ಜಸ್ಟ್ಮೆಂಟ್ ಇದೆ ಅಂದಿದ್ದು. ಸೊ ಇಂಟೀರಿಯಂ ಡಿವಿಡೆಂಡ್ ಇಲ್ಲಿ 17,000 ಕೊಟ್ಟಿದ್ದಾರೆ. ಬಟ್ ಆಕ್ಚುಯಲ್ ಇರ್ತಕ್ಕಂಥದ್ದು 4% ಮೈ ಡಿಯರ್ಸ್. ಕ್ಯಾಲ್ಕುಲೇಟ್ ಮಾಡ್ಕೊಂಡ್ರೆ ಬರುತ್ತೆ ಎಷ್ಟು ಅಂತ. ಕ್ಯಾಲ್ಕುಲೇಟ್ ಮಾಡೋಣ. 10,000 held to the premises during the year provide 10% depreciation on opening balance my dears. Premises ಮೇಲೆ premises ಗೆ 10,000 ಆಡ್ ಮಾಡ್ತಾರೆ, ಬಟ್ 10% ಡಿಪ್ರಿಸಿಯೇಷನ್ ಚಾರ್ಜ್ ಮಾಡಿ ಯಾವ್ದ್ರ ಮೇಲೆ ಅಂದ್ರೆ ಓಪನಿಂಗ್ ಬ್ಯಾಲೆನ್ಸ್ ಮೇಲೆ ಅಂತ. ಪ್ರಿಮೈಸಿಸ್ ಎಷ್ಟಿದೆ ಮೈ ಡಿಯರ್ಸ್? ಪ್ರಿಮೈಸಿಸ್ ಮೈ ಡಿಯರ್ಸ್, ಪ್ರಿಮೈಸಿಸ್ 50,000 ಇದೆ. ಅರ್ಥ ಆಗ್ತಿದ್ಯಾ? ಈ 50,000 ಏನು ಅರ್ಥ? ಅಲ್ಲಿಗೆ 50,000 ಇದೆ ಅಂದ್ರೆ 10,000 ಆಡ್ ಆಗಿದೆ. ನೀವು ಓಪನಿಂಗ್ ಬ್ಯಾಲೆನ್ಸ್ ಕ್ಯಾಲ್ಕುಲೇಟ್ ಮಾಡೋಕೆ ಡಿಸ್ಕಸ್ ಮಾಡೋಣ ಬಿಡಿ. ಕ್ಯಾಲ್ಕುಲೇಟ್ ಮಾಡೋಕೆ ಡಿಸ್ಕಸ್ ಮಾಡೋಣ. ಅಂಡ್ ಶೆಡ್ಯೂಲ್ ನಂಬರ್ 16, ಶೆಡ್ಯೂಲ್ ನಂಬರ್ 10 ಮೈ ಡಿಯರ್ಸ್. 16, 10 ಶೆಡ್ಯೂಲ್ ನಂಬರ್ 10 ರೈಟ್. ಎಂಡಾರ್ಸ್ಮೆಂಟ್ ಮೇಡ್ ಆನ್ ಬಿಹಾಫ್ ಆಫ್ ಕಸ್ಟಮರ್ ಶೆಡ್ಯೂಲ್ ನಂಬರ್ 12 ಮೈ ಡಿಯರ್ಸ್. ಶೆಡ್ಯೂಲ್ ನಂಬರ್ 12 very important. Market value of investment, market value of government Indian securities 3,90,000. ಇದೊಂದು ಬಿಟ್ಟಿರ್ತೀನಿ ಮೈ ಡಿಯರ್ಸ್. ಯಾಕೆ ಅಂದ್ರೆ ಎರಡು ಟ್ರೀಟ್ಮೆಂಟ್ ಮಾಡಬಹುದು. ಒಂದು, ಮಾರ್ಕೆಟ್ ವ್ಯಾಲ್ಯೂ ಆಫ್ ಇನ್ವೆಸ್ಟ್ಮೆಂಟ್ ತಗೊಂಡ್ಬಿಟ್ರೆ ಎಲ್ಲೂ ಟ್ರೀಟ್ ಮಾಡಂಗೆ ಇಲ್ಲ ನೀವು. ಅರ್ಥ ಆಗ್ತಿದೆಯಾ? ಶೆಡ್ಯೂಲ್ಸ್ ಕ್ಯಾಲ್ಕುಲೇಟ್ ಮಾಡ್ಬೇಡ, ಆಮೇಲೆ ಹೇಳ್ತೀನಿ ಮೈ ಡಿಯರ್ಸ್. ಆಸ್ ಪರ್ ಶೆಡ್ಯೂಲ್ ನಂಬರ್ 1, ಶೇರ್ ಕ್ಯಾಪಿಟಲ್ ಒಂದೇನೇ ಇರೋ. ಶೇರ್ ಕ್ಯಾಪಿಟಲ್ ಒಂದೇ ಇರೋದು. ಶೇರ್ ಕ್ಯಾಪಿಟಲ್ 5 lakhs my dears. 50,000 equity shares of 100 is 5 lakhs my dears. Schedule number 2, general reserve or reserve fund irbek my dears. General reserve or reserve fund. Reserve fund ide my dears. Reserve fund pakadru malgodi. Reserve fund pakadru malgodi. Reserve fund 2,50,000 ide my dears. Statutory reserve and surplus ಎಷ್ಟು ಬರುತ್ತೋ ನೋಡ್ಕೊಂಡು ಶೆಡ್ಯೂಲ್ ನಂಬರ್ 2 ಕ್ಲೋಸ್ ಮಾಡಬಹುದು. ಶೆಡ್ಯೂಲ್ ನಂಬರ್ 3 ಟೋಟಲ್ ಮಾಡಿ my dears. Current account 1 lakh, savings account 50,000, fixed deposits 125, recurring deposit 20. Schedule number 3, 2,95,000. 2,95,000. Correct idea? 2,95,000. Yes sir. Okay. Then schedule number 4 nillide. Schedule number 5 my dears. Ide very important. Rebate on bill discounted 380 idea. Provision for bad and interest 380. Unexpired discount my dears. 380 unexpired discount. Wait a minute my dears. Unexpired discount 380. Provision for bad and doubtful debts 5,000. Unclaimed dividend ಇಲ್ಲಿ ನೋಡಿ my dears, very important. Very important. ಹೆಂಗ್ ಬರುತ್ತೆ ಇದು 3,000 ಅಂತ ಕ್ಯಾಲ್ಕುಲೇಟ್ ಮಾಡ್ತೀನಿ ಮೈ ಡಿಯರ್ಸ್. ಶೇರ್ ಕ್ಯಾಪಿಟಲ್ ಇರ್ತಕ್ಕಂಥದ್ದು 5 lakhs ಮೈ ಡಿಯರ್ಸ್. ಕರೆಕ್ಟಾ? ನೋಡಿ ಯಾರಾದ್ರೂ ಮಾತಾಡ್ತಾರೆ. ನಂದಿನಿ ಸರ್, ಎಷ್ಟಿರೋ ಶೇರ್ ಕ್ಯಾಪಿಟಲ್ ನೋಡ್ಬೇಕು ಸರ್ ಅಂತ ಮೈ ಡಿಯರ್ಸ್. 5 lakhs ಶೇರ್ ಕ್ಯಾಪಿಟಲ್ ಇದೆ ಮೈ ಡಿಯರ್ಸ್. 5 lakhs ಶೇರ್ ಕ್ಯಾಪಿಟಲ್ ಇದೆ. ಇಲ್ಲಿ ಹೇಳಿರೋದು ಏನು ಅಂದ್ರೆ ಅವರು ಇಂಟೀರಿಯಂ ಡಿವಿಡೆಂಡ್ ಡಿಕ್ಲೇರ್ಡ್ ವಾಸ್ 4% ಆಕ್ಚುಯಲ್ ಅಂತ. 5 lakhs ಮೇಲೆ 4% ಮಾಡಿದ್ರೆ 5 lakhs ಮೇಲೆ 4% ಮಾಡಿದ್ರೆ 20,000 ಬರುತ್ತೆ. 20,000 ಬರುತ್ತೆ. ಇಸ್ ಇಟ್ ರೈಟ್? ಎಸ್ ಸರ್.
ಬಟ್ ನಾವು ಆಲ್ರೆಡಿ ಇಂಟೀರಿಯಂ ಡಿವಿಡೆಂಟ್ ಅಂತ 17,000 ಟ್ರಯಲ್ ಬ್ಯಾಲೆನ್ಸ್ ಅಲ್ಲಿ ಕೊಟ್ಬಿಟ್ಟಿದೀವಿ. 17,000 ಕೊಟ್ಟಿದೀವಿ. ನಾವು ಕೊಡ್ಬೇಕಾಗಿರೋದು 20, ಅಲ್ಲಿ 17 ಕೊಟ್ಟಿದೀವಿ. ಬ್ಯಾಲೆನ್ಸ್ ಮಾತ್ರ ತಗೊಳ್ತಾ ಇದೀನಿ ಮೈ ಡಿಯರ್. 17,000 ಆಲ್ರೆಡಿ ಪೇಯ್ಡ್, 3,000 ತಗೊಳ್ತಾ ಇದೀನಿ ಮೈ ಡಿಯರ್. ವೆರಿ 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 ಇಂಪಾರ್ಟೆಂಟ್. 380 plus 3,000 plus 5,000, 8,380 rupees. Schedule number 5 ನೋಡಿ ಮೈ ಡಿಯರ್ಸ್, ಇದು ಟ್ರೀಟ್ಮೆಂಟ್. ವೆರಿ ಇಂಪಾರ್ಟೆಂಟ್, ಡಿಫರೆಂಟ್. ನೆಕ್ಸ್ಟ್ ಶೆಡ್ಯೂಲ್ ನಂಬರ್ 6 ಮೈ ಡಿಯರ್ಸ್. ಶೆಡ್ಯೂಲ್ ನಂಬರ್ 6 ಎಷ್ಟಿದೆ? ಶೆಡ್ಯೂಲ್ ನಂಬರ್ 6 ಅಲ್ಲಿ ಕಂಟೆಂಟ್ಸ್ ನೋಡಿ. ಮೇ ಬಿ ಡೌಟ್ ಇದೆ ನನಗೆ. ಶೆಡ್ಯೂಲ್ ನಂಬರ್ 6 ಕರೆಕ್ಟ್ ಇದೆಯಾ? ಒಂದೇನ ಇರೋದಾ? ಕ್ಯಾಶ್ ವಿತ್ RBI ಒಂದೇನ ಇರೋದಾ? ಕ್ಯಾಶ್ ಇನ್ ಹ್ಯಾಂಡ್ ವಿತ್ RBI. Yes sir, 1,93,000. ಅದೊಂದೇನ ಇರೋದಾ? ರೈಟ್ ಮೈ ಡಿಯರ್ಸ್. Schedule number 6, cash with RBI 1,93,000 my dears. 1,93,000. Schedule number 7, money at call and short notice, only one, that is 80,000 my dears. Schedule number 8, government securities shares my dears. Government securities, schedule number 8 my dears. Schedule number 8, government securities 4 lakhs. Then shares 50,000. 50,000, 4,50,000 my dears. 4,50,000 my dears. ಇದಕ್ಕೊಂದು ಅಡ್ಜಸ್ಟ್ಮೆಂಟ್ ಇದೆ. ಮಾರ್ಕೆಟ್ ವ್ಯಾಲ್ಯೂ ಆಫ್ ಗವರ್ಮೆಂಟ್ ಆಫ್ ಇಂಡಿಯನ್ ಸೆಕ್ಯೂರಿಟೀಸ್ 3,90,000 ಇದೆ. ನಾನು 4 lakh ಇಲ್ಲಿ ಕನ್ಸಿಡರ್ ಮಾಡ್ತಿದ್ದೀನಿ. ಏನ್ ಟ್ರೀಟ್ ಮಾಡ್ತೀನಿ ನೋಡ್ಕೊಳ್ಳಿ ಹಾಗೆ ನೀವು. 4 lakhs ತಗೊಂಡಿದ್ದೀನಿ ಮೈ ಡಿಯರ್ಸ್. 4,50,000. ಶೆಡ್ಯೂಲ್ ನಂಬರ್ 9, ಲೋನ್ಸ್ ಅಂಡ್ ಕ್ಯಾಶ್ ಕ್ರೆಡಿಟ್ ಓವರ್ ಡ್ರಾಫ್ಟ್ಸ್ 2,85,000, ಬಿಲ್ ಡಿಸ್ಕೌಂಟೆಡ್ ಅಂಡ್ ಪರ್ಚೇಸಸ್ 46,000, ಟೋಟಲ್ ಲೀಡ್ಸ್ ಟು 3,31,000. ಕರೆಕ್ಟ್ ಇದೆಯಾ ನೋಡಿ? Yes sir. Then schedule number 10, premises 50,000, less depreciation for 4,000. ಎಷ್ಟು ಪರ್ಸೆಂಟ್ ಡಿಪ್ರಿಸಿಯೇಷನ್ ಮೈ ಡಿಯರ್ಸ್? ಇಲ್ಲಿದೆ ನೋಡಿ ಅಡ್ಜಸ್ಟ್ಮೆಂಟ್. ಈಗ ಬರ್ತಾ ಇದೀನಿ ಅಡ್ಜಸ್ಟ್ಮೆಂಟ್. 10,000 held to premises during the year, provide 10% depreciation on opening balance. ಮೈ ಡಿಯರ್ಸ್, ನಮಗಿರೋದು ಪ್ರಿಮೈಸಿಸ್ ಎಷ್ಟು ಗೊತ್ತಾ? 50,000 ಪ್ರಾಬ್ಲಮ್ ಅಲ್ಲಿ ಇದೆ. ಅವ್ರು ಹೇಳ್ತಿರೋದು ಏನು ಅಂದ್ರೆ, ಪ್ರಿಮೈಸಿಸ್ಗೆ ಅರ್ಥ ಆಗ್ತಿದ್ಯಾ? 10,000 ಈ ವರ್ಷದಲ್ಲಿ ಆಡ್ ಮಾಡಿದ್ದೀವಿ. 10,000 ಆಡ್ ಮಾಡಿದೀವಿ. ಹ್ಯಾಡ್ ಮಾಡಿರೋದಕ್ಕೆ 50 ಆಗಿದೆ. ಹ್ಯಾಡ್ ಮಾಡಿರೋದಕ್ಕೆ 50,000 ಆಗಿದೆ ಮೈ ಡಿಯರ್ಸ್. ಸೊ ಹಾಗಾಗಿ ಅದ್ರಲ್ಲಿ ಏನ್ ಮಾಡ್ಬೇಕು? ಓಪನಿಂಗ್ ಬ್ಯಾಲೆನ್ಸ್ ಮೇಲೆ ತಗೊಳ್ಳಿ ಡಿಪ್ರಿಸಿಯೇಷನ್ ಅಂತ ಹೇಳಿದ್ದಾರೆ. ಎಷ್ಟು ಓಪನಿಂಗ್ ಬ್ಯಾಲೆನ್ಸ್ ಎಷ್ಟು ಬರುತ್ತೆ ಮೈ ಡಿಯರ್ಸ್? 10,000 ಆಡ್ ಮಾಡಿರೋದಕ್ಕೆ ಲಾಸ್ಟ್ ಗೆ 50 ಆಗಿದೆ. ಅಲ್ಲಿಗೆ ಓಪನಿಂಗ್ ಬ್ಯಾಲೆನ್ಸ್ ಎಷ್ಟಿರುತ್ತೆ? 40,000 ಇರುತ್ತೆ ಮೈ ಡಿಯರ್. 40,000 ಮೈ ಡಿಯರ್ ಅರ್ಥ ಮಾಡ್ಕೊಳ್ಳಿ. 10,000 ಆಡ್ ಮಾಡಿರೋದಕ್ಕೆ 50,000 ಆಗಿದೆ. ಅಟ್ ದ ಎಂಡ್ ಅವ್ರು ಹೇಳಿರೋದೇನು? ಓಪನಿಂಗ್ ಬ್ಯಾಲೆನ್ಸ್ ಮೇಲೆ 10% ಮಾಡಿ. ಓಪನಿಂಗ್ ಬ್ಯಾಲೆನ್ಸ್ ಮೇಲೆ 10% ಮಾಡಿ ಅಂತ ಮೈ ಡಿಯರ್ಸ್. ಸೊ ಅಲ್ಲಿಗೆ ಓಪನಿಂಗ್ ಬ್ಯಾಲೆನ್ಸ್ ಆಫ್ ಪ್ರಿಮೈಸಿಸ್ ಎಷ್ಟಿರುತ್ತೆ? 40,000 rupees ಇರುತ್ತೆ. 40,000 ಇಂಟು 10% ಮಾಡ್ಕೊಂಡ್ರೆ 40,000 ಇಂಟು 10% ಮಾಡ್ಕೊಂಡ್ರೆ ನಮ್ಗೆ 4,000 rupees ಬರುತ್ತೆ ಮೈ ಡಿಯರ್ಸ್. 4,000 rupees ಬರುತ್ತೆ. 50,000 ಅಲ್ಲಿ 4,000 ಲೆಸ್ ಮಾಡಿದ್ರೆ 46,000. ಶೆಡ್ಯೂಲ್ ನಂಬರ್ 10 ಮೈ ಡಿಯರ್ಸ್. ಶೆಡ್ಯೂಲ್ ನಂಬರ್ 11, ಇಂಟ್ರೆಸ್ಟ್ ಅಕ್ರೂಡ್ ಆನ್ ಇನ್ವೆಸ್ಟ್ಮೆಂಟ್ ಅಡ್ಜಸ್ಟ್ಮೆಂಟ್ ಅಲ್ಲಿ ಇರುತ್ತೆ. ಸ್ಟೇಷನರಿ ಅಂಡ್ ಸ್ಟಾಂಪ್ ಇನ್ ಹ್ಯಾಂಡ್ 8,500 ಮೈ ಡಿಯರ್ಸ್. 8,500. ಟೋಟಲ್ 16,500. ಶೆಡ್ಯೂಲ್ ನಂಬರ್ 12, ಎಂಡಾರ್ಸ್ಮೆಂಟ್ ಆನ್ ಬಿಹಾಫ್ ಆಫ್ ಕಸ್ಟಮರ್ಸ್ ಮೈ ಡಿಯರ್ಸ್. ಅಡ್ಜಸ್ಟ್ಮೆಂಟ್ ಅಲ್ಲಿ ಇರುತ್ತೆ 1,15,000 ಮೈ ಡಿಯರ್ಸ್. ಶೆಡ್ಯೂಲ್ ನಂಬರ್ 13, ಇಂಟ್ರೆಸ್ಟ್ ಆನ್ ಡಿಸ್ಕೌಂಟ್ಸ್ 1,28,000, ಲೆಸ್ ಅನ್ಎಕ್ಸ್ಪೈರ್ಡ್ ಡಿಸ್ಕೌಂಟ್ 380, ಇಂಟ್ರೆಸ್ಟ್ ಆನ್ ಇನ್ವೆಸ್ಟ್ಮೆಂಟ್ 8,000 ಮೈ ಡಿಯರ್ಸ್. ಇದೆಯಾ ಇಂಟ್ರೆಸ್ಟ್ ಆನ್ ಇನ್ವೆಸ್ಟ್ಮೆಂಟ್? ಇಂಟ್ರೆಸ್ಟ್ ಆನ್ ಇನ್ವೆಸ್ಟ್ಮೆಂಟ್ 8,000 ಇದೆ. ಇಂಟ್ರೆಸ್ಟ್ ಆನ್ ಇನ್ವೆಸ್ಟ್ಮೆಂಟ್ 8,000 ಮೈ ಡಿಯರ್ಸ್. ಟೋಟಲ್ ಕರೆಕ್ಟ್ ಇದೆಯಾ ಚೆಕ್ ಮಾಡಿ. 1,35,620. ಓಕೆ. ಶೆಡ್ಯೂಲ್ ನಂಬರ್ 14 ನಿಲ್. ಶೆಡ್ಯೂಲ್ ನಂಬರ್ 15 ನಿಲ್. 16 ಮೈ ಡಿಯರ್ಸ್. ಸ್ಯಾಲರಿ 28,000, ರೆಂಟ್ ರೇಟ್ಸ್ ಅಂಡ್ ಟ್ಯಾಕ್ಸ್ ಲೈಟಿಂಗ್ಸ್ 2,300, ಡಿಪ್ರಿಸಿಯೇಷನ್ 4,000 ಇಲ್ಲಿ ತಗೊಂಡಿದ್ದೀನಿ ಮೈ ಡಿಯರ್ಸ್. ಡೈರೆಕ್ಟರ್ಸ್ ಫೀಸ್ 1,800, ಜನರಲ್ ಎಕ್ಸ್ಪೆನ್ಸಸ್ 27,400. ಟೋಟಲ್ ಮಾಡಿ ಮೈ ಡಿಯರ್ಸ್. 63,500. 63,500. That is schedule number 16 my dears. Schedule number 16 my dears. Then we are going to solving profit and loss account my dears. My dears, Dhanalakshmi Bank Limited profit and loss account for the year ended 31st March 2020. As usual, we know that the schedule numbers and the contents of the profit and loss account. Schedule numbers and contents of the profit and loss account my dears. No problem my dears. First particulars barutte. Particulars.
Schedule number amount rupees ಬರುತ್ತೆ my dears. First heading incomes, second heading expenditure, third heading profit or loss, fourth heading appropriations my dears. Incomes ಅಲ್ಲಿ ಎರಡು ಶೆಡ್ಯೂಲ್ ನ ಕನ್ಸಿಡರ್ ಮಾಡ್ತೀವಿ, ಒಂದು ಇಂಟ್ರೆಸ್ಟ್ ಅರ್ನ್ಡ್, ಇನ್ನೊಂದು ಅದರ್ ಇನ್ಕಮ್ಸ್ my dears. As per the problem ನಮಗೆ ಇಂಟ್ರೆಸ್ಟ್ ಅರ್ನ್ಡ್ ಎಷ್ಟು ಬಂದಿದೆ, ಇಂಟ್ರೆಸ್ಟ್ ಅರ್ನ್ಡ್ ಎಷ್ಟು ಬಂದಿದೆ, 1,35,620 rupees. That is schedule number 13. Schedule number 13 my dears. Schedule number 13, 1,35,620. Schedule number 14, other incomes nil ide my dears. Schedule number 14, other incomes nil ide. Allige total income indicate as A 1,35,620. Total income indicate as A my dears. Indicate as A 1,35,620. My dears, second heading ಬಂದ್ರೆ ನೀವು expenditure. Interest expended schedule number 15 nil ಇದೆ. As per this problem nil. Operating expenses schedule number 16 my dears. Operating expenses schedule number 16 63,500 ಇದೆ. Provisions and contingencies ಅದರಲ್ಲಿ provision for bad and doubtful debts 5,000 rupees ಇದೆ my dears. 5,000 rupees ಇದೆ. ಅಲ್ಲಿಗೆ total expenditure indicate as B. Total expenditure indicate as B 68,500 rupees ಬರುತ್ತೆ my dears. 68,500 rupees ಬರುತ್ತೆ. That is total expenditure indicate as B my dears. A 1,35,620, B 68,500. My dears, third heading ಅಂತ ಬಂದ್ರೆ ನಿಮಗೆ ಪ್ರಾಫಿಟ್ ಆರ್ ಲಾಸ್ ಬರುತ್ತೆ. ಪ್ರಾಫಿಟ್ ಆರ್ ಲಾಸ್ ಅಂತ ಬರುತ್ತೆ. My dears, profit during the year. Profit during the year A minus B ಮಾಡ್ಕೊಳ್ಳಿ. 1,35,620 ಅಲ್ಲಿ 68,500 ಲೆಸ್ ಮಾಡಿ. ಲೆಸ್ ಮಾಡಿ 1,35,620 minus 68,500. 67,120. ಕರೆಕ್ಟ್ ಇದೆಯಂತೆ ಬಿಡಿ my dears, ಟೆನ್ಷನ್ ತಗೋಬೇಡಿ. 67,120 rupees profit during the year. Profit during the year. Opening balance of profit and loss account. Opening balance of profit and loss account. Trial balance ಕೊಟ್ಟಿರ್ತಾರೆ 16,000 my dears. 16,000 add ಮಾಡ್ಕೊಂಡ್ರೆ total 83,120. 83,120 my dears. Next, fourth heading appropriations. Appropriations ಅಲ್ಲಿ ಏನ್ ಮಾಡ್ತೀವಿ, ಫಸ್ಟ್ ಟ್ರಾನ್ಸ್ಫರ್ ಟು ಸ್ಟ್ಯಾಟ್ಯೂಟರಿ ರಿಸರ್ವ್. ಪ್ರಾಫಿಟ್ ಮೇಲೆ 25% my dears. Profit during the year 67,120 ಬಂದಿದೆ. ಇಂಟು 25/100 ಮಾಡ್ಕೊಂಡ್ರೆ 25/100 ಮಾಡ್ಕೊಂಡ್ರೆ my dears 16,780 rupees ಬರುತ್ತೆ. 16,780. Is it right? 67,120 into 25/100 16,780 ಕರೆಕ್ಟ್ ಆಗಿದೆಯಾ? Okay my dears. My dears, adjustmental interim dividend 4% actually declared ಅಂತಿದೆ my dears. Interim dividend 4%, 5 lakhs into 4% ಮಾಡ್ಕೊಂಡ್ರೆ 20,000 rupees interim dividend ಬರುತ್ತೆ. 20,000 rupees interim dividend ಬರುತ್ತೆ my dears. ಈ ಒಂದು 83,120 ಅಲ್ಲಿ 16,780, 20,000, 36,780 ಲೆಸ್ ಮಾಡಿ 46,340. 46,340. That is called surplus carried to balance sheet. Surplus carried to balance sheet my dears. ಎಷ್ಟದು 46,340. 6,340. ಈಗ ಶೆಡ್ಯೂಲ್ ನಂಬರ್ 2 ಕಂಪ್ಲೀಟ್ ಮಾಡ್ಬೇಕು my dears. ಶೆಡ್ಯೂಲ್ ನಂಬರ್ 2 ಕಂಪ್ಲೀಟ್ ಮಾಡಬೇಕು. ಶೆಡ್ಯೂಲ್ ನಂಬರ್ 2 ಡ್ಯೂ ಬಿಟ್ಟಿರ್ತೀರಾ ನೋಡಿ my dears. ಸ್ಟ್ಯಾಟ್ಯೂಟರಿ ರಿಸರ್ವ್ ಎಷ್ಟು ಬಂದಿದೆ, 16,780 ಬಂದಿದೆ. ಸರ್ಪ್ಲಸ್ ಎಷ್ಟು ಬಂತು my dears? 6,340. 46,340 rupees ಬರುತ್ತೆ my dears. ಇದನ್ನ ಟೋಟಲ್ ಮಾಡಿ my dears. ಮೂರು ಟೋಟಲ್ ಮಾಡಿ ಶೆಡ್ಯೂಲ್ ನಂಬರ್ 2 ಔಟ್ ಬರುತ್ತೆ. 3,13,120. 3,13,120. 13,120. 3,13,120 rupees. That is schedule number 2 my dears. Schedule number 2 3,13,120 rupees. ಈಗ ನಾವೇನ್ ಮಾಡ್ಬೋದು, we are directly go for balance sheet my dears. My dears, here there is a balance sheet. Dhanalakshmi Limited my dears. Dhanalakshmi, wait a minute, Dhanalakshmi change ಮಾಡ್ಕೊಂಡ್ಬಿಡ್ತೀನಿ my dears.
Dhanalakshmi Bank Limited. Balance sheet for the year ended 31st March 2020. My dears, as usual, ನಿಮ್ಗೆ idea ಇದೆ my dears, balance sheet ಅಂದ್ರೆ. First, capitals and liabilities ಬರುತ್ತೆ my dears. Then, schedule number ಬರುತ್ತೆ my dears. Schedule number ಬರುತ್ತೆ. ಅದಾದ್ಮೇಲೆ ನಿಮ್ಗೆ amount rupees ಅಂತ ಎರಡು ಕಾಲಮ್ ಬರುತ್ತೆ ನಿಮ್ಗೆ. Amount rupees inner column, amount rupees outer column. ಇಷ್ಟು balance sheet liability side ಆಗಿರುತ್ತೆ my dears. My dears, as per the problem, share capital schedule number 1 5 lakhs ಬಂದಿದೆ my dears. Share capital schedule number 1 5 lakhs ಬಂದಿದೆ. Schedule number 2 reserves and surplus ಎಷ್ಟು ಬಂದಿದೆ? Schedule number 2 reserves and surplus my dears 3 lakh 13,000 ಕರೆಕ್ಟ್ ಏನಮ್ಮ? ಎಷ್ಟಮ್ಮ? 3,13,120. Schedule number 2 ನೋಡ್ಬಿಡ್ತೀನಿ ನಾನೇ ಇರಿ. Yes, sir. 3,13,120. ಈಗ ಹೇಳ್ತಾ ಇದೆಯಾ ಇಷ್ಟೊತ್ತಾಯ್ತು. 3,13,120 rupees. Schedule number 13 my dears. Schedule number 13. 3,13,120. Then schedule number 3 deposits 2,95,000. Correct idea? 2,95,000. Schedule number 4 borrowings nil. Schedule number 5 8,380. 8,380. Total check ಮಾಡಿ my dears. Total check ಮಾಡಿ ಮೆಸೇಜ್ ಮಾಡಿ. 5 lakhs plus 3,13,120, 2,95,000, 8,380. ಕರೆಕ್ಟ್ ಇದೆಯಾ ಚೆಕ್ ಮಾಡಿ. ಚೆಕ್. ಕರೆಕ್ಟ್ ಇದೆ. 11,16,500. ನಿರ್ಮಲಾ ಕರೆಕ್ಟ್ ಇದೆ, ಬಿಂದುಶ್ರೀ ಕರೆಕ್ಟ್ ಇದೆ, ಚೈತ್ರ ಕರೆಕ್ಟ್ ಇದೆ, ವೀಣಾ ಕರೆಕ್ಟ್ ಇದೆ, ದೀಕ್ಷಾ ಕರೆಕ್ಟ್ ಇದೆ. ಎಲ್ಲಾ ಹುಡುಗಿರೆ, ಹುಡುಗರು ಮಾತ್ರ ಹೇಳೋದೇ ಇಲ್ಲ ಅಂತೀರಾ. ಮನೋಜ್ ಕರೆಕ್ಟ್ ಇದೆ, ವೆರಿ ಗುಡ್. ಯಾವ್ದು ಹಿಂದಿಂದ ಯಾವ್ದೋ ಕಳ್ಸಿದ್ದಾರೆ. ಅರ್ಚಿತಾ ಕೆ ಆರ್ ಏನಿದೆ? ಅರ್ಚಿತಾ ಕೆ ಆರ್ ಅರ್ಚಿತಾ ಅವ್ರು ಕಳ್ಸಿದಾರಲ್ವಾ? ಸಿಗ್ತಿಲ್ವೇ? ಅರ್ಚಿತಾ ಕೆ ಆರ್ ಸರ್ ಟ್ಯಾಲಿ 11,16,500. ಓಕೆ ಕರೆಕ್ಟ್ ಇದೆ. ದೆನ್ ಅಸೆಟ್ಸ್ ಬಂದಾಗ my dears, ಕ್ಯಾಶ್ ಅಂಡ್ ಬ್ಯಾಲೆನ್ಸ್ ವಿತ್ RBI 1,93,000. ಕರೆಕ್ಟ್ ಇದೆಯಾ? 1,93. ಮನಿ ಅಟ್ ಕಾಲ್ ಅಂಡ್ ಶಾರ್ಟ್ ನೋಟಿಸ್ 80,000. ಇನ್ವೆಸ್ಟ್ಮೆಂಟ್ಸ್ 4,50,000. ಇನ್ವೆಸ್ಟ್ಮೆಂಟ್ಸ್ 4,50,000. ಅಡ್ವಾನ್ಸಸ್ 3,31,000. ಫಿಕ್ಸ್ಡ್ ಅಸೆಟ್ಸ್ 46,000. ಅದರ್ ಅಸೆಟ್ಸ್ 16,500. ಮೇಕ್ ಇಟ್ ಟೋಟಲ್. 11,16,500. 11,16,500. It's tally my dears. Other contingent liabilities schedule number 16 1,15,000. 1,15,000. Okay na my dears? ಅಲ್ಲಿಗೆ ನಿಮ್ಗೆ ಇಲ್ಲೊಂದು ಡೌಟ್ ಬರುತ್ತೆ. ಏನ್ ಡೌಟ್ ಬರುತ್ತೆ? What about market value of investment? Market value of investment. The market value of government of Indian securities 3,90,000 ಇದೆ my dears. That is the loss ಅಂತ ಟ್ರೀಟ್ ಮಾಡಬಹುದಿತ್ತು. as per the problem ಈ ಪ್ರಾಬ್ಲಮ್ ಅಲ್ಲಿ ಟ್ರೀಟ್ ಮಾಡಿಲ್ಲ, ಬಿಕಾಸ್ ಎಕ್ಸೆಸ್ ಇರೋದ್ರಿಂದ ಮಾರ್ಕೆಟ್ ವ್ಯಾಲ್ಯೂನ ಟ್ರೀಟ್ ಮಾಡಿಲ್ಲ my dears. ಟ್ರೀಟ್ ಮಾಡಿಲ್ಲ ಅಷ್ಟೇ, ಟೆಕ್ಸ್ಟ್ ಬುಕ್ ಅಲ್ಲೇ ಅವರು ಟ್ರೀಟ್ ಮಾಡಿಲ್ಲ. ದಿಸ್ ಇಸ್ ದ ಮೆಥಡ್ ಆಫ್ ಸಾಲ್ವಿಂಗ್ ಪ್ರಾಬ್ಲಮ್. ದಿಸ್ ಇಸ್ ದ ಮೆಥಡ್ ಆಫ್ ಸಾಲ್ವಿಂಗ್ ಪ್ರಾಬ್ಲಮ್ my dears. ಸೊ ವೆರಿ ಇಂಪಾರ್ಟೆಂಟ್ ಪ್ರಾಬ್ಲಮ್ my dears. ನೆಗ್ಲೆಕ್ಟ್ ಮಾಡಬೇಡಿ, ನೆಗ್ಲೆಕ್ಟ್ ಮಾಡಕ್ ಹೋಗ್ಬೇಡಿ, ರೈಟಾ? ಸೊ ನಾನು ನೆಕ್ಸ್ಟ್ ಕ್ಲಾಸ್ ಅಲ್ಲಿ ನೆಕ್ಸ್ಟ್ ಪ್ರಾಬ್ಲಮ್ಸ್ ನ ಸಾಲ್ವ್ ಮಾಡಿ ಕೊಡ್ತೀನಿ. ಸೊ ಕ್ವಶನ್ ಪೇಪರ್ಸ್ ಎಲ್ಲ ಬರ್ಕೊಂಡು ರೆಡಿ ಇಟ್ಟಿರಿ. ಕ್ವಶನ್ ಪೇಪರ್ಸ್ ನೋಡ್ಕೊಂಡಿರಿ, ಯಾವ್ಯಾವ್ದು ಅಡ್ವಾನ್ಸ್